ವಾಯ್ಸ್ ಹಾಸ್ಟೆಲ್ ಫುಲ್ ಅವಳು ಇಕ್ಕವ್ರೆ. ಇನ್ನೂ ಜಾಸ್ತಿನೇ ಐತೆ. ಮುಚ್ಚ ಲೈತೆ ಕಣ ವೆಹಿಕಲ್. ಹಿಂಗೆ ಗಾಡಿ ಹೊಡಿದೆ ಇನ್ನೇನು ಮಾಡ್ತಾರೆ ಹೇಳೋದು. ಹಿಂಗೆ ಹೊಡಿದೆ, ಹಿಂಗೆ ಗಾಡಿ ಹೊಡಿದೆ ಇನ್ನೇನು ಮಾಡ್ತಾರೆ. ಏನು ಅಂಜಲ್ ಚಂಗಿರೋದು ಅಂದೇನಿಲ್ಲ. ನೋಡಲ್ಲಿ ಜನ
ಲೇಡಿ ಡ್ರೈವಿಂಗು ಈ ಕಡೆ ತೆಗಿ ಹಂಗೆ. ನೀನು ಲೆನ್ಸ್ ಕ್ಲೀನ್ ಮಾಡ್ಕೊಂಡಿಲ್ಲ. ರೈಟ್ ರಿಫ್ಲೆಕ್ಷನ್ ಇಲ್ಲ ಕ್ಲೀನ್ ಮಾಡ್ತಾರೆ. ಸ್ಟಾಪ್ ಮಾಡು. ಲೆನ್ಸ್ ಕ್ಲೀನ್ ಮಾಡಿದ್ದೆ. ನೋಡೋಣ ಓಡಿಸ್ತಿರೋದು. ವಿಡಿಯೋ ಮಾಡ್ತಿರೋದಕ್ಕೆ ನಮ್ದು ಅವರೇ ಪೊಲೀಸ್ನವ್ರು ಎಷ್ಟೊಂದು ಜನ. ಎಲ್ಲಿಂದ ಬರ್ತಾವ್ರು ಜನ? ಗಾಯ್ಸ್ ಇದೇನು ಅವಳಿನ ಇಲ್ಲ ಏನಿದೆ? ಯಪ್ಪ ಫುಲ್ಲು ಎವಿ ತುಮಕೂರು ಸಿಟಿ ಫುಲ್ಲು ಕ್ವಾಟ್ಲೆ ಗಾಯ್ಸ್. ಯಾವ ಥರ ಕ್ವಾಟ್ಲೆ ಅಂದರೆ ಫುಲ್ಲು ಪೊಲೀಸವ್ರಿಗಂತೂ ಪಾಪ ಅಯ್ಯೋ ಅನ್ಸಿ ಹಿಂಸೆ ಮಾಡ್ತಾವ್ರೆ, ಅಷ್ಟು ಕ್ವಾಟ್ಲೆ ಕೊಡ್ತಾವ್ರೆ. ಇಲ್ಲಿ ತಪ್ಪಿದ್ರೆ ಅಲ್ಲಿ, ಅಲ್ಲಿ ತಪ್ಪಿದ್ರೆ ಇಲ್ಲಿ, ಎಲ್ಲ ಕಡೆ ಒಂದೊಂದು ಕಡೆ ಅಂತ ಪೊಲೀಸವ್ರಿಗಂತೂ ಸಖತ್ ಹಿಂಸೆ ಆಗ್ಬಿಟ್ಟೈತೆ. ಅಂದರೂ ಫಸ್ಟ್ ಸೀಸನಲ್ಲೂ ಇಷ್ಟೊಂದು ಕ್ರೇಜ್ ಇತ್ತು ಏನೋ ಗೊತ್ತಿಲ್ಲ. ಸೆಕೆಂಡ್ ಅಂತೂ ಈ ಸೆಕೆಂಡ್ ಸಲ ಗೆದ್ದಾಗಂತೂ ಸರಿಗಿಕ್ತವ್ರಪ್ಪ ಅವಳಿ ಅಂತೂ ಎಲ್ಲ ಕಡೆ. ನಾವು ಅನ್ಕೊಂಡಿದ್ವಿ ಅಂದರೆ ಫಸ್ಟ್ ಟೈಮ್ 18 ವರ್ಷ ಆದ್ಮೇಲೆ ಗೆದ್ಬಿಡ್ತು, ಸೊ ಮತ್ತೆ ಕ್ರೇಜ್ ಇರಲ್ಲ ಅಂತ. ಯಾವ ಥರ ಎಲ್ಲ ಇಲ್ವೇ ಇಲ್ಲ ಗೈಸ್. ಯಾವ ಥರ ಕ್ವಾಟ್ಲೆ ಅವಳಿ ಅಂದರೆ ನೆಕ್ಸ್ಟ್ ಲೆವೆಲ್ ಅವಳಿ ಕೊಡ್ತಾವ್ರೆ ಎಲ್ಲ ಬಾಯ್ಸು. ಪೊಲೀಸವ್ರಂತೂ ಬ್ಯಾಕ್ ಟು ಬ್ಯಾಕ್ ರೌಂಡ್ಸ್ ಆಗ್ತಾನೆ ಅವ್ರೆ. ಹಂಗೂ ಲಾಠಿ ಚಾರ್ಜ್ ಮಾಡಿದ್ರು ಇಲ್ಲಿ ಭದ್ರಮ್ಮ ಚೌಟ್ರಿ ಸರ್ಕಲ್, ಆ ಸರ್ಕಲಲ್ಲಿ ಆಪೋಸಿಟಿಂದ ಬಂದು ಹೊಡೆದ್ರು ನಾಯಿ ಹೊಡೆದ್ರು. ನಾನು ಗಾಡಿ ಓಡಿಸ್ತಾ ಇದ್ದೆ, ನನ್ನ ಫ್ರೆಂಡ್ ಹಿಂದೆ ಕೂತ್ಕೊಂಡಿದ್ದ, ಅವನಿಗೆ ಬಿತ್ತು ಅಂತ ಅಂದ್ಕೊಂಡೆ. ಪೊಲೀಸ್ ಹಿಂಗಿದ್ರು, ಮತ್ತೆ ರೈಟ್ ಸೈಡಿಗೆ ತಗೊಂಡು ಬಂದೆ. ನೆಕ್ಸ್ಟ್ ಲೆವೆಲ್ ಗೈಸ್. RCB ಕ್ರೇಜ್ ಅಂತೂ ಇನ್ನು 10 ಅಲ್ಲ 20 ಅಲ್ಲ 30 ಅಲ್ಲ 50 ವರ್ಷ ಆದರೂ, 50 ಅಲ್ಲ 100 ವರ್ಷ ಆದ್ರೂ ಈ RCB ಕ್ರೇಜ್ನ ಬೀಟ್ ಮಾಡೋ ಅಂಥ ಟೀಮು ಮತ್ತೆ ಸಿಗೋದೇ ಇಲ್ಲ. ನಿಜವಾಗ್ಲೂ ಇದಂತೂ ಸತ್ಯ. ಅಂದರೆ ಮ್ಯಾಚ್ ಏನಷ್ಟು ಅಂದರೆ ಕಡಿಮೆ ರನ್ಸು, ಅಷ್ಟು ಕ್ರೇಜ್ ಇರಲಿಲ್ಲ. ಬಟ್ ಗೆದ್ದ ಮೇಲಂತೂ ಆಚೆ ನೋಡಿದ್ವಲ್ಲ, ನಾವು ಅಂದ್ಕೊಂಡ್ವಿ ಸೆಲೆಬ್ರೇಷನ್ಸ್ ಎಲ್ಲ ಅಷ್ಟಿರಲ್ಲ. ಮತ್ತು ಪೊಲೀಸ್ ಎಲ್ಲ ಫಸ್ಟ್ ಇನ್ಫಾರ್ಮೇಷನ್ ಮಾಡಿದರು, ಸರ್ಕ್ಯುಲೇಷನ್ ಕೊಟ್ಟಿದ್ರು, ಯಾರು ಎಲ್ಲೂ ಆಚೆ ಸೆಲೆಬ್ರೇಷನ್ ಮಾಡೋಂಗಿಲ್ಲ, ಮ್ಯಾಚ್ ಮುಗಿಸ್ಕೊಂಡು ನೋಡ್ಕೊಂಡು ಹೋಗ್ಬೇಕಷ್ಟೇ ಈ ಥರ. ಬಟ್ ಅಂದ್ರೂ ಈ ಥರ ಅವಳಿ ಅಂತೂ ಲೈಫಲ್ಲೇ ನಾನು ನೋಡಿರಲಿಲ್ಲ ಗೈಸ್. ಲಾಸ್ಟ್ ಇಯರು ಅಹಮದಾಬಾದ್ ಫೈನಲ್ಸ್ಗೆ ಅಹಮದಾಬಾದ್ಗೆ ಹೋಗಿದ್ದೆ. ಈ ಸಲ ಇಲ್ಲೇ ಸಾಕು ಒಂದೇ ಸಲ ಅಂತೇಳ್ಬಿಟ್ಟು ಇಲ್ಲೇ ಮ್ಯಾಚ್ ನೋಡೋಣ ಅಂತೇಳ್ಬಿಟ್ಟು ನಮ್ಮ ಜಿಮ್ ಬಾಯ್ಸ್ ಜೊತೆ ಮ್ಯಾಚ್ ನೋಡ್ತಾ ಇದ್ವಿ. ಮುಗಿಸ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಯಪ್ಪ ಫುಲ್ಲು ಅವಳಿ. ಹೆಂಗೆ ಅಂದರೆ ಆ ಕ್ರೇಜು ಏನಕ್ಕಷ್ಟು ಅಂದರೆ ಅದು ಹೇಳೋಕ್ಕೆ ಆಗಲ್ಲ ಗೈಸ್, ಏನಕ್ಕೆ ಅಂತಲೇ ಹೇಳೋಕ್ಕಾಗಲ್ಲ. ಸೀರಿಯಸ್ಲಿ ಒಳ್ಳೆ ಮ್ಯಾಚು, ತುಂಬ ಚೆನ್ನಾಗಿತ್ತು. ಬಟ್ ಮ್ಯಾಚ್ ಮಜಾ ಕೊಡಲಿಲ್ಲ ಅಂದರು. ಮ್ಯಾಚ್ ಮುಗಿದ ಮೇಲಂತೂ ಫುಲ್ ಮಜಾ ಸಿಕ್ತು. ಪೊಲೀಸವ್ರಿಗಂತೂ ಪಾಪ ತುಂಬ ಹಿಂಸೆ ಆಗೋಯ್ತು ಗೈಸ್. ಎಷ್ಟು ಹಿಂಸೆ ಅಂದರೆ ಅಷ್ಟಿಷ್ಟು ಹಿಂಸೆ ಅಲ್ಲ, ತುಂಬ ಹಿಂಸೆ ಆಗೋಯ್ತು.
ಏನು ಮಾಡೋಕ್ಕಾಗಲ್ಲ. ಅವ್ರದ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಇವ್ರದ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಇವ್ರು ಗೆದ್ದಿರೋ ಖುಷಿಗೆ ಸೆಲೆಬ್ರೇಷನ್ ಮಾಡ್ತಾರೆ, ಅವರು ಅವ್ರ ಡ್ಯೂಟಿನ ಮಾಡ್ತಾವ್ರೆ. ಅವ್ರು ಕಂಟ್ರೋಲ್ ಮಾಡೋಕ್ಕೆ ಚಾರ್ಜ್ ಮಾಡಲೇಬೇಕು, ಸೊ ಏನು ಮಾಡೋಕ್ಕಾಗಲ್ಲ. ಸೊ ಮತ್ತೊಮ್ಮೆ 2ನೇ ಬಾರಿ RCB ಕಪ್ನ ತೊಗೊಂಡಿದೆ, ಗೆದ್ದಿದೆ. ಯಾರ್ಯಾರು ಮಾತಾಡ್ತಾ ಇದ್ರು ಮುಂದಿನ ವರ್ಷನೂ ನಾವೇ ಗೆಲ್ಲೋದು. ಈ ವಿಡಿಯೋನ ಸೇವ್ ಮಾಡಿ ಕಳಿಬೇಕಾರೆ ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಕಪ್ನ ಗೆಲ್ಲೋದು. ಗೈಸ್ ಟೈಮು ಆಲ್ರೆಡಿ 1 ಗಂಟೆ ಆಯಿತು. ಮನೆಗೆ ಹೋಗೋಣ, ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ. ಗಂಟೆ ಎಲ್ಲ ಹೋಗ್ಬಿಡೈತೆ ಗೈಸ್, ಕಿರ್ಚಾಡಿ ಸಕ್ಕತ್ತಾಗಿತ್ತು. ಐ ಎಂಜಾಯ್ಡ್ ಎ ಲಾಟ್, ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ. ಇವೆಲ್ಲ ಒನ್ ಟೈಮ್ ಮೆಮೊರೀಸ್ ಅಷ್ಟೇ, ಲೈಫ್ ಟೈಮ್ ಮೆಮೊರೀಸು. ಮತ್ತು ಇವೆಲ್ಲ ಈ ಥರ ಎಲ್ಲ ಮಾಡ್ತೀವಿ ಅಂದರೆ ಆಗಲ್ಲ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸೋಣ, ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.